ಗಂಗಾವತಿಯಲ್ಲಿ ಬೃಹತ್ ಸಂಕೀರ್ತನ ಶೋಭಾಯಾತ್ರೆ. ಗಂಗಾವತಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕರ್ನಾಟಕ ಉತ್ತರ ಶ್ರೀ ಹನುಮಾಮಾಲಾ ಅಭಿಯಾನದ ಪ್ರಯುಕ್ತ ದಿನಾಂಕ 3 ಡಿಸೆಂಬರ್ ದಿನದಂದು ಗಂಗಾವತಿಯಲ್ಲಿ ಬೃಹತ್ ಸಂಕೀರ್ತನಾ ಶೋಭಾಯಾತ್ರೆ ಜರುಗಲಿದೆ ಎಂದು ಉತ್ತರ ಪ್ರಾಂತ್ಯದ ಸೂರ್ಯನಾರಾಯಣ್ ಜಿ, ಪುಂಡಲಿಕ್ ಜಿ, ವಿನಯ ಪಾಟೀಲ್, ಓಘಮರಾಜ್ ಜೈನ್, ಬಸವರಾಜ್ ಗೌಡ, ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರ ಮುಖಂಡರು ಹೇಳಿದರು. ಅವರು ಶುಕ್ರವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹನುಮಂತ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಹುಟ್ಟಿದ ಪ್ರದೇಶವಾದ ಕಿಷ್ಕಿಂಧ ಪ್ರಾಂತ್ಯದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಹನುಮಮಾಲಾ ವಿಸರ್ಜನೆಗೊಳ್ಳುತ್ತಿದ್ದು, ದಿನಾಂಕ 3ರಂದು ಬೆಳಗ್ಗೆ 8 ಗಂಟೆಗೆ ಎಪಿಎಂಸಿ ಸಮುದಾಯ ಭವನ, ಕನಕಗಿರಿ ರಸ್ತೆಯಿಂದ ಹಾಗೂ ಡಾಕ್ಟರ್ ಬಾಬಾ ಜಗಜೀವನ್ ರಾವ್ ವೃತ್ತದವರೆಗೆ ಬೃಹತ್ ನಗರ ಸಂಕೀರ್ತನ ಜರುಗಲಿದ್ದು, ಬಳಿಕ ಕಾರ್ಮಿಕ ಸಭೆಯನ್ನ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಹನುಮಾನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅಂದಾಜು 1 ಲಕ್ಷ ಭಕ್ತಾದಿಗಳು ಭಾಗವಹಿಸಲಿದ್ದು, ಆಗಮಿಸುವ ಭಕ್ತಾದಿಗಳಿಗೆ ಸಕಲ ಸೌಲಭ್ಯವನ್ನ ಕಲ್ಪಿಸಲಾಗಿದೆ ಎಂದು ಆಚರಣೆಯ ಕುರಿತಂತೆ ಮಾತನಾಡಿದರು. ಶಾಂತಿಯುತ ಆಚರಣೆಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಸೇರಿದಂತೆ ಇನ್ನು ಇಲಾಖೆಯ ಅಧಿಕಾರಿಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಯುವ ವಿಭಾಗವಾದ ಬಜರಂಗ ದಳದ ನೇತೃತ್ವದಲ್ಲಿ ಕಳೆದ 16 ವರ್ಷಗಳಿಂದ ಹನುಮಮಾಲಾ ಕಾರ್ಯಕ್ರಮ ನಡೀತಾ ಬಂದಿದೆ. ಈ ವರ್ಷದ ಕಾರ್ಯಕ್ರಮ ಇದೇ ಬರುವ ಡಿಸೆಂಬರ್ 3ನೇ ತಾರೀಕಿಗೆ ಈ ಕಾರ್ಯಕ್ರಮ ಆಗಲಿಕ್ಕಿದೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆ, ತಾಲೂಕು, ಗ್ರಾಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹನುಮಮಾಲಾ ಧಾರಣೆ ಕಾರ್ಯಕ್ರಮಗಳು ನಡೆದಿವೆ. 3ನೇ ತಾರೀಕು ಬೆಳಿಗ್ಗೆ ಪ್ರತಿ ವರ್ಷದಂತೆ ಗಂಗಾವತಿಯ ನಗರದಲ್ಲಿ ಬೃಹತ್ ಸಂಕೀರ್ತನ ಯಾತ್ರೆ ನಡೆಯಲಿಕ್ಕಿದೆ. ಅದಾದ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಮಾಲಾಧಾರಿಗಳು ಸಂಕೀರ್ತನ ಯಾತ್ರೆ ಪಾಲ್ಗೊಂಡು ಬಳಿಕ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಹನುಮಂತನ ದರ್ಶನ ಮಾಡಿ ಅವರವರ ಊರಿಗೆ ವಾಪಸ್ ತೆರಳುವರಿದ್ದಾರೆ. ಗಂಗಾವತಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಜಿಲ್ಲೆ ಮತ್ತು ಹತ್ತಿರದ ಬೇರೆ ಬೇರೆ ಜಿಲ್ಲೆಯ ಒಂದಷ್ಟು ಸಾಧು ಸಂತರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಮುಖ್ಯ ಭಾಷಣಕಾರರಾಗಿ ಬಜರಂಗದಳದ ರಾಷ್ಟ್ರೀಯ ಸಂಯೋಜಕರಾಗಿರುವಂತಹ ನೀರಜ್ ದೊನೇರಿಯಾ ಇವರು ಮುಖ್ಯ ಭಾಷಣ ಮಾಡುವವರಿದ್ದಾರೆ. ಅವರಲ್ಲದೆ ಇನ್ನೊಬ್ಬರು ವಿಶ್ವ ಹಿಂದೂ ಪರಿಷತ್ತಿನ ಅಖಿಲ ಭಾರತ ಸಹ ಕಾರ್ಯದರ್ಶಿ ಆಗಿರುವಂತಹ ಕೇಶವ್ ರಾಜುಜಿ ಇವರು ಕೂಡ ಸಭೆಯಲ್ಲಿ ಮಾತನಾಡುವರು. ಒಟ್ಟು ಪ್ರತಿ ವರ್ಷದಂತೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಯಾರಿ ನಡೀತಾ ಇದೆ. ವಿಶ್ವ ಹಿಂದೂ ಪರಿಷತ್ತಿನ ಒಂದು ನೆಟ್ವರ್ಕ್ನ ಆಧಾರದ ಮೇಲೆ ಎಲ್ಲ ಗ್ರಾಮಗಳಲ್ಲಿ ಪೀಠಗಳನ್ನು ಸಣ್ಣ ಮಾಲಾಧಾರಣೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಯುವಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲಾಧಾರಣೆ ಮಾಡಿ ಬರುವ ರೀತಿಯಲ್ಲಿ ಸಂಘಟನೆ ಆಗ್ರಹ ಮಾಡ್ತಾ ಇದೆ. ನಮ್ಮ ಮೂಲ ಉದ್ದೇಶ ಒಂದೇ, ಸಮಾಜದಲ್ಲಿ ಸಾಮರಸ್ಯತೆಯ ವಾತಾವರಣ ನಿರ್ಮಾಣ ಆಗಬೇಕು. ಮೇಲ್ವರ್ಗ ಕೆಳವರ್ಗ, ಉಚ್ಚ ನೀಚ ಭೇದ ಭಾವಗಳು ದೂರ ಆಗಿ ಎಲ್ಲ ಹಿಂದೂಗಳು ಒಂದು, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಪಂಥಗಳಿರಲಿ, ಹಿಂದೂ ಅನ್ನೋ ಭಾವನೆಯಿಂದ ಹಿಂದೂ ಸಮಾಜವು ಒಂದಾಗಬೇಕು. ಜಾತಿ ಭೇದ ರಹಿತ ಸಮಾಜ ನಿರ್ಮಾಣ ಆಗಬೇಕು ಮತ್ತು ಈ ದೇಶದ ಬೆನ್ನೆಲುಬಾಗಿರುವಂತಹ ಯುವಕರಲ್ಲಿ ಶಿಸ್ತು ಸಂಸ್ಕಾರವನ್ನು ತುಂಬಿ ಮಾಲಾಧಾರಣೆಯ ಕಾರಣದಿಂದಾಗಿ ಅವರಲ್ಲಿರುವಂತಹ ಚಿಕ್ಕ ಪುಟ್ಟ ದುರಭ್ಯಾಸಗಳು ದೂರ ಆಗಿ ಎಲ್ಲರೂ ಸಂಸ್ಕಾರವಂತ ಯುವ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದೇ ಈ ಮಾಲೆಯ ಮುಖ್ಯ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಗಿರುವಂಥ ಮಾಲೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಲಕ್ಷಾಂತರ ಜನರ ಇವತ್ತು ತಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ದುರಭ್ಯಾಸಗಳನ್ನು ದೂರರಾಗಿ ಒಳ್ಳೆಯ ಸಂಸ್ಕಾರವಂತ ದೇಶಭಕ್ತ ಯುವಕರು ಸಮಾಜಕ್ಕೆ ಇವತ್ತು ಲಭ್ಯವಾಗ್ತಾ ಇದ್ದಾರೆ. ಸಂಘಟನೆ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ, ಇದು ಸಫಲತೆಯನ್ನು ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿ ಜಿಲ್ಲಾಡಳಿತ ನಮಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದೆ. ಸ್ಥಾನೀಯ ಶಾಸಕೀಯ ಸರ್ಕಾರ ಏನು ಯೋಜನೆಗಳಿದೆ, ಸರ್ಕಾರದ ಏನು ಬಾಡಿ ಇದೆ
ಪುರಸಭೆ ಇರ್ಬೋದು, ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕಿನ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಉತ್ತಮ ರೀತಿಯ ಸ್ಪಂದನೆಯಿಂದಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗ್ತಾ ಇದೆ. ಈ ವರ್ಷವೂ ಕೂಡ ಡಿಸೆಂಬರ್ 2ಕ್ಕೆ ಗಂಗಾವತಿ ನಗರಕ್ಕೆ ಬರಲಿದ್ದಾರೆ. ಗಂಗಾವತಿ ನಗರದಲ್ಲಿ ಒಂದು ಸಂಕೀರ್ತನೆ ಯಾತ್ರೆ ಪ್ರತಿ ವರ್ಷದಂತೆ ನಡೀತಾ ಇದೆ. APMC ಸಮುದಾಯ ಭವನದಿಂದ ಒಂದು ಸಂಕೀರ್ತನೆ ಯಾತ್ರೆ 3ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಲಿದೆ. ಅಲ್ಲಿಂದ ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಡಾಕ್ಟರ್ ಬಾಬುಜಿ ಜಗಜೀವನ್ ರಾಮ್ ಸರ್ಕಲ್ನಲ್ಲಿ ಧಾರ್ಮಿಕ ಸಭೆಯೊಂದಿಗೆ ಎಲ್ಲ ಮಾಲಾಧಾರಿಗಳು ಬೆಟ್ಟಕ್ಕೆ ತೆರಳುವಂಥ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷದಂತೆ. ಈ ವರ್ಷ ಕೂಡ ವ್ಯವಸ್ಥೆ ದೃಷ್ಟಿಯಿಂದ ಗಂಗಾವತಿ ನಗರದಲ್ಲಿ ಹನುಮ ಮಾಲಾಧಾರಿಗಳಿಗೆ 2ನೇ ತಾರೀಕು ರಾತ್ರಿ ಉಪಹಾರದ ವ್ಯವಸ್ಥೆ ಇರುತ್ತದೆ. ಬೆಳಗ್ಗೆ ಕೂಡ ಅವರಿಗೆ ಉಪಹಾರದ ವ್ಯವಸ್ಥೆ ಮಾಡಿದಂಥ ವ್ಯವಸ್ಥೆ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಪರವಾಗಿ ಕೂಡ ಹೆಚ್ಚಿನ ಸ್ಪಂದನೆ ಕೊಟ್ಟು ನಮ್ಮ ಸಂಘಟನೆಯವರು ಕೂಡ ಅವರು ಒತ್ತು ಕೊಟ್ಟು ನಮ್ಮನ್ನು ಕೂಡ ಕರ್ಕೊಂಡು ಏನೇನು ಕಾರ್ಯಕ್ರಮ ಮಾಡಬೇಕು, ನಮ್ಗೆ ಏನೇನು ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳನ್ನೆಲ್ಲವೂ ಕೂಡ ಮಾಡುವಂಥ ಭರವಸೆಯನ್ನು ನೀಡಿದ್ದಾರೆ. ಈಗ ಆಲ್ರೆಡಿ ಒಂದು 70% ಕೆಲಸ ಕೂಡ ಆ ಒಂದು ಆಡಳಿತದಿಂದ ಆಗಿದೆ. ಇವತ್ತು ಕೂಡ ಅಂಜನಾದ್ರಿ ಭಾಗದಲ್ಲಿ ಕೂಡ ನಾವು ಪಾರ್ಕಿಂಗ್ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಕೂಡ ಹೋಗೋರಿದ್ದೀವಿ. ಅಲ್ಲಿ ಕೂಡ ಈ ಸರಿ ಬೆಟ್ಟದ ಅಲಂಕಾರ ಇರ್ಬೋದು, ಜನರಿಗೆ ಮತ್ತೆ ಊಟದ ವ್ಯವಸ್ಥೆ ಇರ್ಬೋದು, 2 ದಿನದ ಊಟ ಕೊಡ್ತೀನಿ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಗಳು ಹೇಳಿದ್ದಾರೆ. ಮತ್ತು ಸುಮಾರು 16 ಭಾಗದಲ್ಲಿ ಸ್ನಾನಘಟ್ಟಗಳನ್ನು ಮತ್ತು ಉಳಿದುಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ನಿರಂತರವಾಗಿ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ಕೂಡ 3 ಹೊತ್ತು ಕೂಡ ಊಟದ ವ್ಯವಸ್ಥೆ ಮಾಡುವಂಥದ್ದು ಒಪ್ಪಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಇದೇ ಡಿಸೆಂಬರ್ 3ನೇ ತಾರೀಕಿನ ಬುಧವಾರದಂದು ನಗರದಲ್ಲಿ ನಡೀತಕ್ಕಂಥ ಸಂಕೀರ್ತನೆ ಯಾತ್ರೆಗೆ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಹಿಂದೂ ಬಂಧುಗಳು, ಕಾರ್ಯಕರ್ತರು, ಎಲ್ಲ ಸಂಘಟನೆಯ ಕಾರ್ಯಕರ್ತರು ಕೂಡ ಈ ಒಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಸಂಕೀರ್ತನೆ ಯಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಒಟ್ಟು ಈ ಒಂದು ಅಂಜನಾದ್ರಿಗೆ ಡಿಸೆಂಬರ್ 3ನೇ ತಾರೀಕಿಗೆ ಸುಮಾರು 1 ರಿಂದ 1.5 ಲಕ್ಷ ಸಂಖ್ಯೆ ಮಾಲಾಧಾರಿಗಳು ಗಂಗಾವತಿಗೆ ಬರಲಿದ್ದಾರೆ. ಬೆಟ್ಟದ ದರ್ಶನ ತಗೊಂಡು ಕೇಳ್ತಾರೆ ಪ್ರತಿ ವರ್ಷದಂತೆ. ಜಿಲ್ಲಾಡಳಿತ ಕೂಡ ಒಂದು ಒಳ್ಳೆ ಸ್ಪಂದನೆ ಮಾಡ್ತಾ ಇದೆ. ಜೈ ಶ್ರೀರಾಮ್.